ನಮಸ್ಕಾರ ರೀ. ಗೌರಿ ವಿನಾಯಕ ಕನ್ನಡ ಲಾಗ್ ಸ್ವಾಗತ ರೀ ಎಲ್ಲರಿಗೂ. ಬರ್ರಿ ಇವತ್ತಿನ ವಿಡಿಯೋದಾಗ ನಾ ಏನು ತೋರಿಸ್ತೀನಿ ಅಂತ ನೋಡೋಣ ಬರ್ರಿ. ನೋಡ್ರಿ ಇವತ್ತಿನ ವಿಡಿಯೋದಾಗ ಟೈಲರಿಂಗ್ ಮೆಟೀರಿಯಲ್ ತೋರ್ಸಾಕತ್ತೇನೆ ರೀ. ನಾ ಎಲ್ಲ ಈಗ ಹೋಲ್ಸೇಲ್ ಟೈಲರಿಂಗ್ ಮೆಟೀರಿಯಲ್ ಎಲ್ಲ ಹೋಲ್ಸೇಲ್ದಾಗ ತೊಗೊಂಬರ್ತೇನೆ ರೀ ಒಮ್ಮೆ ನಾನು. ಮತ್ತು ಈಗ ಒಂದೊಂದು ಎರಡು ತೊಗೊಂಬಂದ್ರೆ ತುಟ್ಟಿ ಬೀಳ್ತಾವ್ರಿ ಎಲ್ಲ. ಅದಕ್ಕೆ ಹೋಲ್ಸೇಲ್ ಒಮ್ಮೆ ತೊಗೊಂಬಂದು ಅಂದ್ರೆ ₹1 2 ಕಡಿಮೆ ಹಿಡಿತಾರೆ ರೀ. ಅದಕ್ಕೆ ನಾನು ಇವು ನೋಡಿರಿ ಫಾಲ್, ಈ ರೀತಿ ಫಾಲ್ ಎಲ್ಲ ಕಲರ್ದು ಇರ್ತಾವ್ರಿ. ಎಲ್ಲ ಹಿಂಗೆ ಫಾಲ್ ತಂದು ಇಟ್ಕೊಂಡ್ರಿ. ಫಾಲ್ ಬೇಕಾಗ್ತಾವೆ. ಫಾಲ್ ಇನ್ನೂ ಅದಾವ್ರು ಜಾಸ್ತಿ ಫಾಲ್. ನಾನು ಇಷ್ಟ ಕಲರ್ ನಿಮಗೆ ತೊಗೊಂಡ್ರಿ. ನಾನು ಎಲ್ಲ ತೋರ್ಸಾಕನು ಸ್ವಲ್ಪ ಜಾಗಿದೆ ನನಗೆ. ಇವು ನೋಡ್ರಿ ಹುಕ್ಕ ತೊಗೊಂಬಂದನ್ರಿ. ಹುಕ್ ಬೇಕಲ್ರಿ, ಹುಕ್ಕು ಬೇಕಾಗ್ತಾವ್ರಿ. ಬ್ಲೌಸ್ ಹೊಲ್ಯಾಕೆ ಕೂಡಲೇ ಎಲ್ಲ ಬೇಕಾಗ್ತಾವ್ರಿ. ನಾವು ಬ್ಲೌಸ್ ಒಂದೊಂದು ಎರಡು ಹಿಂಗೆ ಬಂದು ಅಂದ್ರೆ ಏನು ಅನ್ಸಂಗಿಲ್ಲ ರೀ. ಅಷ್ಟು ಒಂದು ಪ್ಯಾಕೆಟ್ ತೊಗೊಂಬಂದ ಅಷ್ಟು ಹೊಲ್ಯಾಕೆ ಅಷ್ಟು ಹಚ್ಕೊಡೋದು ಹೊಲಿಯೋದಕ್ಕೂ ಬರೋಬ್ಬರಿ ಆಗಿಬಿಡ್ತೈತೆ ರೀ. ಒಂದು ಈಗ ಭಾಳ ಬರಾಕತ್ತಿದ್ವು ಅಂದ್ರೆ ಬ್ಲೌಸ್ ಹೊಲ್ಯಾಕೆ ಭಾಳ ಬರಾಕತ್ತಿದ್ವು ಅಂದ್ರೆ ಮತ್ತು ಹಿಂಗೆ ಬಾಕ್ಸ್ ತರಬೇಕಾಕೈತೆ ರೀ. ಒಂದೊಂದು ಪ್ಯಾಕೆಟ್ ಅಂಗಡಿ ದೂರ ಇರ್ತಾವೆ ರೀ. ಒಂದೊಂದು ಊರಾಗ ಮನೆ ಅಂತ ಹಾಕಿದ್ರೆ ತೊಗೊಂಬರಕ್ಕೆ ಚಲೋ ರೀ. ಪಟ್ನ ಹೋಗಿ ತೊಗೊಂಬರೋದಾಕೈತೆ ರೀ. ಮತ್ತು ನಮ್ಗೆ ದೂರ ಭಾಳ ಆಕೈತೆ ರೀ ಹೋಗ್ಬೇಕಾದ್ರೆ. 2 ಕಿಲೋಮೀಟ್ರ್ ಹೋಗ್ಬೇಕ್ರಿ ನಾವು ಮತ್ತು ಪ್ಯಾಟಿಗೆ ಹೋಗ್ಬೇಕಾದ್ರೆ. ಅದಕ್ಕೆ ನಾನು ಏನು ಮಾಡ್ತೇನೆ ರೀ, ಎಲ್ಲ ಒಮ್ಮೆ ತೊಗೊಂಬಂದು ಇಟ್ಕೊತೀನಿ. ಅಕಸ್ಮಾತ್ ಏನಾದ್ರೆ ಹಿಂಗೆ ಫಾಲ್ ಕಲರ್ ಅದು ಹೊಂದಲಿಲ್ಲ ಮಾಡಲಿಲ್ಲ ಅಂದ್ರೆ ಮತ್ತು ನಾವು ಹೋಗಿ ಪೇಟೆಗೆ ಹೋಗಿ ತೊಗೊಂಬಂದಿರ್ತೇವೆ ರೀ. ಇಲ್ಲಾಂದ್ರೆ ನಾನು ಜಾಸ್ತಿ ಹೋಗಿ ತೊಗೊಂಬರಂಗಿಲ್ಲ ರೀ. ಜಾಸ್ತಿನೆಲ್ಲ ಹೋಲ್ಸೇಲ್ ಒಮ್ಮೆ ತೊಗೊಂಬಂದುಬಿಟ್ಟಿರ್ತೇನೆ ರೀ. ನಾನು ಅರ್ವಿ ವ್ಯಾಪಾರ ಹೋಯ್ತಲ್ಲ ರೀ, ಅದಕ್ಕೆ ಎಲ್ಲರೂ ನಮ್ಮಲ್ಲೇನು ಬಂದು ಫಾಲನ್ನು ಈಗ ಮನ್ಯಾಗ ಅದು ಹಚ್ಕೋತಿರ್ತಾರೆ. ಮತ್ತು ಟೇಲರ್ಗಳು ಬಂದು ಅವರು ಒಯ್ತಿರ್ತಾರೆ. ಅದಕ್ಕೆ ನಾವು ಫುಲ್ ಜಾಸ್ತಿನೇ ಒಂದು ತಂದಿರ್ತೇವೆ. ಒಂದು 2 ಬ್ಯಾಗ್ ಇಷ್ಟು ಫಾಲ್ ತಂದಿರ್ತೇನೆ. ನನಗೂ ಬರ್ತಾವೆ, ಮಾರಾಕನೂ ಆಗ್ತಾವೆ ಅಂತೇಳಿ ಇವನು ತಂದಿರ್ತೇನೆ ರೀ. ಮತ್ತು ಇವು ನೋಡ್ರಿ ದಾರದ್ರಿಲ್ಲ ಈ ಟೈಪ್ ಇವು ಬರ್ತಾವಲ್ಲ ರೀ. ಜಾಸ್ತಿ ಯಾವ ಕಲರ್ ಬೇಕಾಗ್ತಾವಲ್ಲ ರೀ ಆ ಕಲರ್ದು ನಾನು ಜಾಸ್ತಿ ತೊಗೊಂಬಂದಿರ್ತೇನೆ ರೀ. ನಿಮ್ಗೆ ಒಂದು ಸ್ವಲ್ಪ ತೋರ್ಸಾಕತ್ತೇನೆ ರೀ. ನಾನು ಅಷ್ಟೇ ಈಗ ನೋಡ್ರಿ. ಈ ನೋಡ್ರಿ ದಾರದ್ರಿಲ್ಲ ಈಗ ಲೈಟ್ ಕಲರ ಬೇಕಾಗ್ತಾವಲ್ಲ ರೀ. ಅದಕ್ಕೆ ನಾನು ಲೈಟ್ ಕಲರ ಒಂದು ಬಾಕ್ಸ್ ಫುಲ್ ಲೈಟ್ ಕಲರ್ ದಾರದ್ರಲ್ಲಿ ತೊಗೊಂಬಂದನ್ರಿ ನಾನು. ಮತ್ತೆಲ್ಲ ಬರೀ ಡಾರ್ಕ್ ಕಲರನ್ನ ತೊಗೊಂಬಂದ್ರೆ ಲೈಟ್ ಕಲರ್ ಬೇಕಾಗ್ತಾವ್ರಿ. ಇಲ್ಲಾಂದ್ರೆ ಮತ್ತು ನಾವು ಲೈಟ್ ಕಲರ್ ಜಾಸ್ತಿ ಬ್ಲೌಸ್ ಬರಂಗಿಲ್ಲ, ಡಾರ್ಕನ ಬೇಕು ರೀ. ಅದಕ್ಕೆ ಒಂದು ಬಾಕ್ಸ್ ಎಲ್ಲ 4 ಪೀಸ್ ಹಿಂಗೆ ಸೆಟ್ ಮಾಡಿ ಕೊಡ್ತಾರೆ ಅವ್ರು ನಮಗೆ. ಹಿಂಗೆ ತೊಗೊಂಬರೋದ್ರಿ. ಈಗ ಒಂದೊಂದರ ಇಲ್ಲಿ ತೊಗೊಂಬರಕ್ಕೆ ಹೋದ್ರೂ ಈಗ ನಾವು ಹೊಲ್ಯಾಕೆ ಕುಂಡಿರ್ತೇವೆ ರೀ. ಹೊಲ್ಯಾಕೆ ಕೂತ್ಕೊಳ್ಳಿ ದಾರ ಇಲ್ಲ ಅಂತೇಳಿ ಅವಾಗ ತೊಗೊಂಬರಕ್ಕೆ ಹೋಗ್ಕೊಂಡು ಲೇಟ್ ಆಕೈತೆ ರೀ. ಅದಕ್ಕೆ ಫಾಸ್ಟ್ ಬ್ಲೌಸ್ ಹೊಲಿಬೇಕಂದ್ರೆ ನಾವೆಲ್ಲ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ರೀ. ಈಗ ಮುಂಜಾನೆ ಬಂದಿರ್ತಾರೋ ಬ್ಲೌಸ್, ನಮಗೆ ಸಂಜೆ ತನ ಅಂದ್ರೆ ಬ್ಲೌಸ್ ಬೇಕು ರೀ ಅಂತ ಹೇಳ್ತಿರ್ತಾರೆ ಬ್ಲೌಸ್. ಮತ್ತು ನಾವು ದಾರ ಹುಡುಕಾಡಿ ನೋಡಿರಿ ಈ ಥರ ಡಾರ್ಕ್ ಕಲರ್ ಅವಾಗ ಅವ್ರು ಬಂದು ಕೂಡಲೇ ನಾವು ದಾರ ಐತೆ ಮ್ಯಾಚ್ ಹಾಕೈತೆ ನೋಡೋದು, ಸಾಡಿ ಕೊಟ್ಟಿರ್ತಾರೆ ಫಾಲ್ ಐತೆ ನೋಡು, ಹುಕ್ಕ ಅದಾವ ಇಲ್ಲಿ ನೋಡು. ಅವಾಗ ಹಿಂಗೆ ನೋಡ್ಕೋತ ಅಂದ್ರೆ ಸಂಜೆ ಕಲ್ರಿ ನಾವು ಮರದಿವ್ಸ 2 ದಿನ ಆದರೂ ಬ್ಲೌಸ್ ಕೊಡೋದು ಆಗಂಗಿಲ್ಲ ರೀ ಅವರಿಗೆ. ಅದಕ್ಕೆ ನೋಡಿ ಇಷ್ಟು ಟೈಪ ಎಲ್ಲ ಡಾರ್ಕ್ ಕಲರ 3 ಬಾಕ್ಸ್ ಅದಾರೆ. 3 ಬಾಕ್ಸ್ ತೊಗೊಂಬಂದೇನು. ಲೈಟ್ ಕಲರ್ 1 ಬಾಕ್ಸ್ ತೊಗೊಂಡನ್ರಿ ನಾನು. ಮತ್ತು ನಾನು ಏನು ಮಾಡ್ತೇನೆ ರೀ, ಒಂದು ಸ್ವಲ್ಪ ತೀರ್ದಂಗೆ ಅನ್ನಿಸ್ತಾವಲ್ಲ ರೀ, ಕಡಿಮೆ ಅನ್ಸೋದ್ಕೊಳ್ಳಿ ಮತ್ತು 4 ಬಾಕ್ಸ ತರಿಸ್ಬಿಡ್ತೇನೆ ರೀ. ಮತ್ತೀಗ ಅನ್ನಿಲ್ರಿ ಈಗ ದಾರ ಇಲ್ಲ ಫಾಲ್ ಇಲ್ಲ ಹೆಂಗೆ ಇದು ಮಾಡಬೇಕು ಅಂಥೇಳಿ. ಅದಕ್ಕೆ ಮತ್ತು ಲೈನಿಂಗನ್ನು ಬೇಕಲ್ರಿ. ನೋಡಿ ಈ ಟೈಪ ಲೈನಿಂಗ್ ಪೀಸ್ 80 ಸೆಂಟಿಮೀಟ್ರ್ 1 ಮೀಟ್ರ್ ಹಿಂಗೆ 50 ಪೀಸಿಂದ ಹಿಂಗೆ ಬಂಡಲನೇ ಇರ್ತೈತೆ ರೀ. ಅದು ಬೇಕಂದ್ರೂ ಒಬ್ಬೊಬ್ಬರು ತಾಗೇನೋ ತಂದು ಇಟ್ಕೊಂಡಿರ್ತಾರೆ. 80 ಸೆಂಟಿಮೀಟ್ರ್ ಹಿಂಗೆ ನಾವು ಕಾಟನ ಪಾಲಿಸ್ಟ್ರ ಎರಡೂ ಇರ್ತಾವೆ. ನಾವು ಬೇಕಂತ ತಾಗೇನೋ ತಂದು ಇಟ್ಕೊಬೋದು. ನನಗೆ ಹಿಂಗೆ ಕಟ್ ಪೀಸು ಸಿಗ್ತಾವೆ 80 ಸೆಂಟಿಮೀಟ್ರ್. ನಾ ಹಿಂಗೆ ಕಟ್ ಪೀಸು ತಂದು ಇಟ್ಟಿರ್ತೇನೆ ರೀ ನಾನು. 4-5 ಬಂಡಲ ಈಗ ಮಾರಕ್ಕನ ನನಗೆ ಅಂಗಡಿಯಾಗ ಹೋಗ್ತಾರಿವ ಸಾಡಿ ಸೇಲ್ ಮಾಡ್ತೇನಲ್ಲ ರೀ. ಅದ್ರ ಜೊತೆ ಇವು ಅಸ್ತ್ರನ ಒಯ್ತಾರೆ ರೀ, ಅವು ಸೇಲ್ ಆಗ್ತಾವೆ. ಅಷ್ಟು ಭಾಳ ಒಂದು ಪೂರ್ತಿ ಒಂದು ಬ್ಯಾಗನ ಬಂದಿರ್ತೈತೆ. 5-6 ಬಂಡಲ್ ಇರ್ತಾರೆ. 50 ಪೀಸಿಂದು 5-6 ಬಂಡಲ್ ಇರ್ತಾರವ. ಅವು ಒಮ್ಮೆ ತೊಗೊಂಬಂದಿರ್ತೇನೆ ರೀ ನಾನು. ನೀವು ಬ್ಲೌಸ್ ಹೊಲಿಯೋರಾದ್ರೆ ನೀವು ಹಿಂಗೆ ಫಸ್ಟ್ ಎಲ್ಲ ನಾನು ತಂದು ಇಟ್ಕೊಂಡ್ಬಿಡ್ಬೇಕು ರೀ. ಹುಕ್ಕ ಬಟನ್ನ ಅದಾವೆ ರೀ. ನಾ ಬಟನ್ ತೊಗೊಲಿಲ್ಲ, ಬಟನನ್ನು ತಂದೇನು ರೀ. ಹುಕ್ಕ ಬಟನ್ನ ಸೂಜಿ ಪ್ಯಾಕೆಟ್ ಅದೆಲ್ಲ ರೆಡಿ ತಂದು ಇಟ್ಕೊಂಡ್ಬಿಡ್ಬೇಕು ರೀ. ಸೂಜಿ ಪ್ಯಾಕೆಟ್ ಅದು ನಾನು ಹಂಗೆ ತೆಗೆದಿಡಾಕತ್ತೀನಿ ರೀ. ಮತ್ತು ನಿಮಗೂ ತೋರಿಸ್ಬೇಕು ಉಪಯೋಗ ಆಕೈತಿ ಅಂತ ಹೇಳಿ ನಾನು ಯಾರಿಗಾದ್ರೂ ಗೊತ್ತಿಲ್ಲ ಅಲ್ಲಿ ಉಪಯೋಗ ಆಕೈತೇನು ರೀ. ಅದಕ್ಕೆ ನಾನು ಒಂದು ವಿಡಿಯೋ ಮಾಡಿ ಹಾಕ್ಬೇಕಪ್ಪ ಅಂತೇಳಿ ವಿಡಿಯೋ ಮಾಡಾಕತ್ತೇನೆ ರೀ.
ನೋಡ್ರಿ ಲೇಸ ನೋಡ್ರಿ ಈ ಟೈಪ ಎಲ್ಲ ಲೇಸ ತಂದಿರ್ತೇನೆ ರೀ ನಾನು. ಎಲ್ಲ ಕಲರು ಸೆಟ್ಟ ತಂದುಬಿಟ್ಟು ಅಂದ್ರೆ ಒಮ್ಮೆ ಆಗಿರ್ತಾವೆ ರೀ. ನೋಡಿರಿ ಎಲ್ಲ ಕಲರ್ ಎಲ್ಲ ಡಿಸೈನ್ದು ಇರ್ತಾವೆ. ಮತ್ತು ಇದು ಪೈಪಿಂಗ್ ರೀ, ಗೋಲ್ಡನ್ ಪೈಪಿಂಗ್ ಐತಿ. ಪೈಪಿಂಗ್ ಮಾಡಕ್ಕೆ ಇದೆಲ್ಲ ಇವಾಗ ಸ್ವಲ್ಪ ನಾವು ಗಾಡಿ ಮೇಲೆ ತರುವಾಗ ಒಂದು ಸ್ವಲ್ಪ ಬಿಚ್ಚಿ ಅವರೆಲ್ಲ ಗಡ್ಬಡಿ ಇರ್ತೈತೆ. ನೋಡಿ ಬಟನ್ ಪ್ಯಾಕೆಟ ನಾನು ತೊಗೊಂಡಿಲ್ಲ ಅಂತಂದು ಬಟನ್ ಬಾಕ್ಸ್ ಇನ್ನೊಂದು ಬಾಕ್ಸ್ ತೆಗೆದಿಟ್ಟನ್ರಿ. ಇದೊಂದು ಬಾಕ್ಸ್ ಐತಿ. ಇದೆಲ್ಲ ಇವಾಗ ಡೋರಿ ರೀ, ಸಿಲ್ವರ್ ಡೋರಿ, ಗೋಲ್ಡನ್ ಈ ಟೈಪ್ ಎಲ್ಲನೂ ಇರ್ತಾವ್ರಿ. ನೋಡಿರಿ ಎಲ್ಲ ಕಲರ್ ಎಲ್ಲ ಡಿಸೈನ್ ಅದು ಎಲ್ಲ ಲೇಸ ಈ ಟೈಪ್ನ ತಂದಿರ್ತೈತಂದ್ರೆ ಎಲ್ಲ ಡಿಸೈನ್ದು ಇರ್ತಾವ್ರಿ. ಯಾವ ಡಿಸೈನ್ ಎಲ್ಲ ಡಿಸೈನ್ ಯಾವ ಹೊಸ ಟೈಪ್ ಡಿಸೈನ್ ಬಂದಿರ್ತಾವೆ ಎಲ್ಲ ಡಿಸೈನ್ ಇರ್ತಾವ್ರಿ. ನೋಡಿರಿ ಎಲ್ಲ ಡಿಸೈನ್ ಇದಾವೆ. ಅದಕ್ಕೆ ನೀವು ಉಪಯೋಗ ಆಕೈತ್ರಿ ನಿಮಗೂ. ಹಿಂಗೆ ಈ ಟೈಪ ನೀವು ಒಂದು ಸ್ವಲ್ಪ ತಂದು ಇಟ್ಕೊಂಡ್ರಂದ್ರೆ ನಾ ಹಿಂಗೆ ಇನ್ನೂ ಅದಾವ್ರಿ ಮ್ಯಾಲೆ ನನಗೆ. ನಾ ಇಲ್ಲಿ ಜೋಡಿಸಿಟ್ಟಿರ್ತೇನೆ ನೋಡ್ರಿ, ಮ್ಯಾಲೆ ಎಲ್ಲ ಜೋಡಿಸಿಟ್ಟಿರ್ತೇನೆ ರೀ. ಆ ಟೈಪ ಸ್ವಲ್ಪ ಕಡಿಮೆ ಆದಂಗೆ ತೀರಾಕ್ ಬಂದವು ಅಂದ್ರೆ ಸ್ವಲ್ಪ ಖಾಲಿ ಆದಂದ್ರೆ ನಾ ಹಿಂಗೆ ಒಮ್ಮೆ ತಂದು ಬಿಡ್ತೇನೆ ರೀ. ಮತ್ತು ಹಿಂಗೆ ಇಲ್ಲಿ ಪಿಕೋ ಮಷಿನ್ ಐತ್ರಿ, ಇದು ಜಾಕ್ ಮಷಿನ ಪಿಕೋ ಮಷಿನ್ ನೋಡ್ರಿ. ಇಲ್ಲಿ ಫಾಲ್ ಹಚ್ಚಕ್ಕೆ ನಾ ಸಾಡಿ ರೆಡಿ ಮಾಡಿಟ್ಟೇನೆ ರೀ. ಈಗ ಅವನ್ನ ಫಾಲ್ ಹಚ್ಚೋದಿತ್ತು, ನಾ ಅದಕ್ಕೆ ಇವನ್ನೆಲ್ಲ ತೆಗೆದಿಟ್ಟೆ ಫಾಲ್ ಹಚ್ಬೇಕಂತ ಮಾಡೀನಿ ರೀ. ಅದಕ್ಕೆ ಮತ್ತು ನಂಗೆ ನೆನಪಾತ್ರಿ, ಯಾರಾದರೂ ಹೊಲಿಯವ್ರಿಗೆ ಸ್ವಲ್ಪ ಉಪಯೋಗ ಆಕತಿ ನೋಡ್ತಾರೋ ಅವರು ತರಿಸ್ಕೋಬೇಕು ಅನ್ನೋ ಐಡಿಯಾ ಬರ್ತೈತಲ್ರಿ ಅವರಿಗೂ. ಅದಕ್ಕೆ ನಾನು ವಿಡಿಯೋ ಮಾಡಿ ತೋರಿಸ್ರಿ ಅಂತವು ನಾ ಏನೇನು ತಂದೆನು ಎಲ್ಲ ಹೋಲ್ಸೇಲ್ ರೇಟ್ ಒಳಗೆ ಸಿಗ್ತಾವ್ರಿ. ನಿಮಗೂ ಬೇಕಂದ್ರೆ ಕಾಲ್ ಮಾಡಿರಿ, ನಿಮಗೂ ನಾ ಬೇಕಂದ್ರೆ ನಾ ಕಳಿಸ್ಕೊಡ್ತೇನೆ ರೀ. ಯಾರಿಗಾದ್ರೂ ಬೇಕಂದ್ರೆ ಕಳಿಸ್ಕೊಡ್ತೇನೆ ರೀ. ಮತ್ತು ನಿಮ್ಗೆ ಇನ್ನೊಂದು ವಿಡಿಯೋದಾಗ ನಾ ಜಾಕ್ ಮಷಿನಾಗ ಭಾಳ ಕೇಳಾಕತ್ತೀರಿ, ವಾಟ್ಸಪ್ ಮಾಡಾಕತ್ತೀರಿ. ಮತ್ತು ಜಾಕ್ ಮಷಿನ ಹೆಂಗೆ ನಾವು ತೊಗೋಬೋದೇನ್ರಿ, ಎಲ್ಲರೂ ತೊಗೊಂಡ್ರೆ ನಡಿತೈತೇನ್ರಿ ಅಂತ ಹೇಳಿ ನೀವು ಕೇಳಾಕತ್ತೀರಿ. ಅದಕ್ಕೆ ಜಾಕ್ ಮಷಿನ್ ಬಗ್ಗೆ ನಾನು ವಿಡಿಯೋ ಮಾಡ್ತೇನೆ ರೀ. ಎಲ್ಲ ಇದೆ ಒಂದು ಸ್ವಲ್ಪ ಇದೆ ಎಲ್ಲ ಏನೇನು ಹೆಂಗೆ ಹೊಲಿಯಾಕೆ ಕುಂತ ಕೂಡಲೇ ಯಾವ್ಯಾವ ಹೆಂಗೆ ಆಪ್ರೇಟ್ ಮಾಡೋದು ಏನು ಮಾಡೋದು ಎಲ್ಲ ನಿಮಗೆ ನಾನು ಒಂದು ವಿಡಿಯೋ ಮಾಡಿ ನಾನು ತೋರಿಸ್ತೇನೆ ರೀ ಎಲ್ಲ. ಮತ್ತು ಎಷ್ಟು ಕಾಸ್ಟ್ ಐತಿ ಏನೈತಿ ತೋರಿಸ್ತೇನೆ ರೀ. ಅದು ನಿಮ್ಗೆ ಒಂದು ಪಟ್ನ ನಾವು ತೊಗೊಂಬರ್ದು ಕೂಡಲೇ ಹಂಗೆ ಹೊಲಿಯಾಕ್ತಿದ್ನಾಗಂಗಿಲ್ಲ ರೀ. ಅದಕ್ಕೆ ನಿಮ್ಗೆ ಸಾವಕಾಶನ ಎಲ್ಲ ವಿಡಿಯೋ ಮಾಡಿ ತೋರಿಸ್ತೇನೆ ರೀ. ನಾನು ಜಾಕ್ ಮಷಿನ್ದ ನಾನು ಹಂಗೆ ನೀವು ತಪ್ಪು ಮಾಡಕ್ಕೆ ಹೋಗ್ಬೇಡ್ರಿ. ಜಾಕ್ ಮಷಿನ್ ತೊಗೊಂಡು ಕೂಡಲೇ ಅದನ್ನು ನಾ ಏನು ತಪ್ಪು ಮಾಡೀನಿ ಅನ್ನೋದು ನಿಮ್ಗೆ ಮುಂದಿನ ವಿಡಿಯೋದಾಗ ನಾನೇ ನಿಮ್ಗೆ ಮಾಡಿ ಅದನ್ನು ವಿಡಿಯೋ ಮಾಡಿ ನಾನು ತೋರಿಸ್ತೇನೆ ರೀ. ಅದಕ್ಕೆ ಯಾರೂ ಹೇಳಕ್ಕೆ ಕೊಡಂಗಿಲ್ಲ ರೀ. ಗೊತ್ತಿದ್ದವ್ರು ಒಂದು ಸ್ವಲ್ಪ ಹೇಳಿದ್ರೆ ನಡಿತೈತೆ ರೀ. ಒಬ್ಬರು ಏನು ಮಾಡ್ತಾರೆ ರೀ, ಯಾರು ಹೇಳಂಗಿಲ್ಲ ರೀ, ಇದು ಹಿಂಗೆ ಅಂತ ಹೇಳಿದ್ರೆ ಅವರು ಮುಂದುವರಿತಾರಲ್ಲ ರೀ. ಅದಕ್ಕೆ ಯಾರು ಹೇಳ್ಕೊಡಂಗಿಲ್ಲ ರೀ. ನಾವೇನಂಗಿಲ್ಲ, ನಾ ಎಲ್ಲ ಹೇಳ್ಕೊಡ್ತೇನೆ ರೀ. ನನಗೂ ಅನುಭವ ಆಗಿತ್ತಲ್ಲ ರೀ, ಹೇಳ್ಕೊಡ್ಬೇಕು. ಅದಕ್ಕೆ ನಾ ಹೇಳ್ಕೊಡ್ತೇನೆ ರೀ ನಿಮಗೆ. ಮತ್ತು ಫಾಲ್ ಹಚ್ಚೋದು ಹೆಂಗೆ ಕೇಳಾಕತ್ತೀರಿ ಒಬ್ಬೊಬ್ರು, ಅದನ್ನು ನಾ ಹೇಳ್ಕೊಡ್ತೇನೆ ರೀ. ನಂಗೆ ಟೈಲರಿಂಗ್ದು ಒಂದು ಸ್ವಲ್ಪ ವಿಡಿಯೋ ಮಾಡೋದು ಕಡಿಮೆ ಆಗೈತೆ ರೀ. ಅದನ್ನ ಅನ್ನಕತ್ತೀರಿ ಎಲ್ಲರೂ, ಟೈಲರಿಂಗ್ದು ಸ್ವಲ್ಪ ವಿಡಿಯೋ ಮಾಡಿ ಹಾಕಿರಿ, ಬ್ಲೌಸ್ ಸ್ಟಿಚಿಂಗ್ ಕಟ್ಟಿಂಗ್ ಒಂದು 2-3 ವಿಡಿಯೋ ಅಷ್ಟು ಹಾಕಿರಿ ಅಂತ ಹೇಳಾಕತ್ತೀರಿ. ನಾನು ಮುಂದಿನ ವಿಡಿಯೋದಾಗ ನಿಮ್ಗೆ ಬ್ಲೌಸ್ ಕಟ್ಟಿಂಗ್ ಡಿಸೈನ್ ಅದೆಲ್ಲ ನಾನು ಕಟ್ಟಿಂಗ್ ಮಾಡೋದು ಸ್ಟಿಚಿಂಗ್ ಎಲ್ಲ ವಿಡಿಯೋ ಮಾಡಿ ಹಾಕ್ತೇನೆ ರೀ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಿಮ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಆದಷ್ಟು ನಮ್ಮ ಚಾನಲ್ ಎಲ್ಲರೂ. ಆದಷ್ಟು ನಮಸ್ಕಾರ.